ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತು ಬೆಳ್ಳಂಬೆಳಗ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿರ್ತಕ್ಕಂಥ ಸುದ್ದಿಯೊಂದು ಹೊರಬೀಳುತ್ತೆ. ಈ ಸುದ್ದಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಸ್ಯಾಂಡಲ್ವುಡ್ನ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಕೊಲೆ ಆರೋಪದ ಮೇಲೆ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿ ಯಾರು? ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಕೊಲೆಯಾಗಿರ್ತಕ್ಕಂಥದ್ದು. ಈ ಕೊಲೆಗೀಡಾದ ಸ್ಥಳದಲ್ಲೇ ಈ ದರ್ಶನ್ ಅವರು ಕೂಡ ಇದ್ದರು ಅನ್ನೋ ಆರೋಪದ ಮೇಲೆ ಇವತ್ತು ದರ್ಶನ್ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಗಂಭೀರವಾಗಿ ಹಲ್ಲೆಗೊಳಗಾಗಿದ್ದ ರೇಣುಕಾಸ್ವಾಮಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ದರ್ಶನ್ ಆಪ್ತೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜನ್ನು ಮಾಡಿದ್ರು ಅನ್ನೋ ಕಾರಣಕ್ಕೆ ಇವರನ್ನು ಕರೆ ತಂದು ಪವಿತ್ರ ಗೌಡ ಅವರಿಗೆ ಬೆತ್ತಲೆ ಫೋಟೋವನ್ನು ಕಳಿಸಿದ್ರು ಎಂಬ ಕಾರಣಕ್ಕೆ ದರ್ಶನ್ ಅವರು ರಾಘವೇಂದ್ರ ಅವ್ರಿಗೆ ಒಂದು ಕರೆ ಮಾಡಿ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸ್ಕೊಳ್ತಾರೆ. ಅವ್ರ ಜೊತೆ ಕರೆಸ್ಕೊಂಡು ಹೋಟೆಲ್ ಒಂದರ ಕಾರ್ ಶೆಡ್ನಲ್ಲಿ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿರತಕ್ಕಂಥದ್ದು. ಚಿತ್ರದುರ್ಗದಿಂದ ಕರೆತಂದಂತಹ ರೇಣುಕಾಸ್ವಾಮಿ ಅವರ ಮೇಲೆ ತೀವ್ರವಾಗಿ ಹಲ್ಲೆಯನ್ನು ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಜೂನ್ 8ರಂದು ಈ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಘಟನೆ ನಡೆದಿದ್ದು, ಕೊಲೆ ಮಾಡಿರೋ ಆರೋಪ ಕೂಡ ಈಗ ಎದುರಿಸ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಏನೋ ಈ ಹಲ್ಲೆ ನಡೆದ ಬಳಿಕ 9ನೇ ತಾರೀಕು ಅಲ್ಲಿ ಗಸ್ತು ತಿರುಗ್ತಾ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಸ್ಥಳಕ್ಕೆ ಬಂದಂತಹ ಪೊಲೀಸರು ತನಿಖೆಯನ್ನು ಕೈಗೆತ್ಕೊಳ್ತಾರೆ. ಶವ ತಂದು ಪೋಸ್ಟ್ ಮಾರ್ಟಮ್ ಮಾಡುವ ವೇಳೆ ಈ ಎಲ್ಲ ಕೊಲೆಗೆ ಏನೆಲ್ಲ ಸಂಚು ನಡೆದಿದೆ ಅಥವಾ ಕೊಲೆ ನಡೆಯೋದಕ್ಕೆ ಏನೆಲ್ಲ ಕಾರಣಗಳು ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಮಾಡಿದಾಗ ಈ ಎಲ್ಲ ಅಂಶಗಳು ಬಿಚ್ಚುತ್ತಾ ಹೋಗುತ್ತೆ. ದರ್ಶನ್ ಫ್ಯಾನ್ಸ್ ಸಂಘಟನೆಯಲ್ಲೊಬ್ಬರಾಗಿದ್ದರು ರೇಣುಕಾಸ್ವಾಮಿ. ಏನೋ ಮೃತದೇಹವನ್ನು ಸುಮ್ನಹಳ್ಳಿ ಬ್ರಿಡ್ಜ್ ಬಳಿ ತಂದು ಎಸೆದು ಹೋಗಿರ್ತಾರೆ. ಯಾವಾಗ 8ನೇ ತಾರೀಕು ತೀವ್ರವಾಗಿ ಹಲ್ಲೆಯನ್ನು ಮಾಡಿ ಆ ಶವವನ್ನು ಸುಮ್ನಹಳ್ಳಿ ಬ್ರಿಡ್ಜ್ ಬಳಿ ಎಸೆದು ಹೋಗಿರ್ತಾರೆ. ಈ ಮೃತದೇಹವನ್ನು, ಅನಾಥ ದೇಹವನ್ನು, ಈ ಶವವನ್ನು ನೋಡಿರ್ತಕ್ಕಂಥ ಅಲ್ಲಿ ಗಸ್ತು ತಿರ್ತಕ್ಕಂತಹ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದನ್ನು ನೋಡಿ ಪೊಲೀಸರಿಗೆ ಒಂದು ಮಾಹಿತಿಯನ್ನು ನೀಡ್ತಾರೆ. ಆಗ ಪೊಲೀಸರು ಒಂದು ಸ್ಥಳಕ್ಕೆ ಆಗಮಿಸಿ ಇದನ್ನು ಪೋಸ್ಟ್ ಮಾರ್ಟಮ್ ಮಾಡೋ ವೇಳೆ ಇದು ಕೊಲೆ ಅನ್ನೋ ಒಂದು ವಿಷಯ ಕಂಡುಬರುತ್ತೆ. ಮೃತದೇಹವನ್ನು ಸುಮ್ನಹಳ್ಳಿ ಬ್ರಿಡ್ಜ್ ಬಳಿ ತಂದು ಎಸೆದು ಹೋಗಿರ್ತಾರೆ. ನಂತರ ಆತ ಎಲ್ಲಿಯವನು ಏನು ಅಂತ ಹುಡುಕ್ತಾ ಹೋದಾಗ ಈತ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ. ಕುಟುಂಬಕ್ಕೆ ಒಬ್ಬನೇ ಒಬ್ಬ ಮಗ ಆಗಿರ್ತಾನೆ. ಮದುವೆಯಾಗಿ ಕೇವಲ ಒಂದೇ ಒಂದು ವರ್ಷ ಆಗಿರುತ್ತೆ. ಇನ್ನು ಈಗ ಸದ್ಯ ಹೆಂಡತಿ ಕೂಡ ಪಾಪ ಪ್ರೆಗ್ನೆಂಟ್ ಇದ್ದಾರೆ. ಪೊಲೀಸರು ಅನಾಥಾಶ್ರಮದ ಮೇಲೆ ತನಿಖೆಯನ್ನು ನಡೆಸಿದಾಗ ಇಷ್ಟೆಲ್ಲ ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲು ಇಬ್ಬರನ್ನ ಬಂಧಿಸ್ತಾರೆ. ಈ ಬಂಧನದ ವೇಳೆ ಇದೇ ತನಿಖೆ ವೇಳೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ದರ್ಶನ್ ಫ್ಯಾನ್ ಸಂಘಟನೆಯ ವಿನಯ್ ಹೆಸರನ್ನು ಅವರು ಬಾಯ್ಬಿಡ್ತಾರೆ. ಏನೋ ಮತ್ತೆ ತನಿಖೆಯನ್ನು ಚುರುಕುಗೊಳಿಸಿದಾಗ ತನಿಖೆಯನ್ನು ಮುಂದುವರಿಸ್ತಾರೆ ಪೊಲೀಸರು. ಆಗ ದರ್ಶನ್ ಅವರ ಹೆಸರು ಕೂಡ ಇಲ್ಲಿ ತಳಕು ಹಾಕ್ಕೊಳ್ಳುತ್ತೆ. ಈ ಎಲ್ಲ ತನಿಖೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ತನಿಖೆಯನ್ನು ಮುಗಿದ ಬಳಿಕ ದರ್ಶನ್ ಅವರನ್ನು ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಬೆಳ್ಳಂಬೆಳಗ್ಗೆ ಅರೆಸ್ಟ್ ಮಾಡಲಾಗುತ್ತೆ. ಜೊತೆಗೆ ದರ್ಶನ್ ಸೇರಿದಂತೆ ಈ ಕೊಲೆಗೆ ಸಂಬಂಧಪಟ್ಟಂತೆ 10 ಜನರನ್ನು ಇದೀಗ ಪೊಲೀಸರು ಬಂಧಿಸಿದ್ದು. ಇದರ ಜೊತೆಗೆ ಈಗ ಏನು ಪವಿತ್ರ ಗೌಡ ಅವರಿಗೆ ಒಂದು ಅಶ್ಲೀಲ ಮೆಸೇಜ್ ಕಳಿಸಿದ್ರು ಅಥವಾ ಬೆತ್ತಲೆ ಫೋಟೋವನ್ನು ಕಳಿಸಿದ್ರು ರೇಣುಕಾಸ್ವಾಮಿ ಅನ್ನೋ ಒಂದು ಏನು ವಿಷಯ ಹರಡ್ತಾ ಇದೆಯೋ, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಗಾಗಿ, ಹೆಚ್ಚಿನ ಮಾಹಿತಿಗಾಗಿ ಪವಿತ್ರ ಗೌಡ ಅವರನ್ನು ಕೂಡ ಈಗಾಗಲೇ RR ನಗರದ ಪೊಲೀಸರು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಹೆಚ್ಚಿನ ಮಾಹಿತಿಯನ್ನು ಅವರಿಂದ ಕಲೆ ಹಾಕ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ ಒಂದು ನಿಟ್ಟಿನಲ್ಲಿ ರೇಣುಕಾಸ್ವಾಮಿಯ ಕೊಲೆ ನಡೆದಂಥ ಸಂದರ್ಭದಲ್ಲಿ ಅಂದರೆ ದರ್ಶನ್ ಅವರು ಕೂಡ ಅಲ್ಲೇ ಇದ್ದರು, ಅದೇ ಸ್ಥಳದಲ್ಲಿದ್ದರು ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಕ್ಕಂಥದ್ದು. ಅದರ ಜೊತೆಗೆ ಏನು ಅವರ ದರ್ಶನ್ ಮತ್ತು ದರ್ಶನ್ ಸಂಗಡಿಗರೇನಿದ್ದಾರೆ ಎಲ್ಲರೂ ಸೇರಿ ಸುಮಾರು 10 ಜನ ಈ ಒಂದು ಘಟನೆಯಲ್ಲಿ ಪಾಲ್ಗೊಂಡಿದ್ರು ಅನ್ನೋ ಮೇರೆಗೆ ಈಗಾಗಲೇ 10 ಜನರನ್ನು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಕಳಿಸಿದ್ರು ಅನ್ನೋ ಒಂದು ಕಾರಣಕ್ಕೆ ಈಗಾಗಲೇ RR ನಗರದಲ್ಲಿ ಪವಿತ್ರ ಗೌಡ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಈ ಕೊಲೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಮಾತನಾಡಿರ್ತಕ್ಕಂಥದ್ದು, ಒಬ್ಬನೇ ಒಬ್ಬ ಮಗ ಅಂತಂದು ಹೇಳಿ ತಂದೆ ತಾಯಿಗಳು ಕಣ್ಣೀರನ್ನು ಹಾಕ್ತಕ್ಕಂಥ ಒಂದು ಘಟನೆಯನ್ನು ಕೂಡ ನೋಡಿದ್ವಿ. ಅದರ ಜೊತೆಗೆ ಗೃಹ ಸಚಿವರು ಈಗಾಗಲೇ ಜಿ ಪರಮೇಶ್ವರ್ ಅವರು ಕೂಡ ಈ ತನಿಖೆಗೆ ಸಂಬಂಧಪಟ್ಟಂತೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಜಿ ಪರಮೇಶ್ವರ್ ಅವರು ಈ ಕೊಲೆಗೆ ಸಂಬಂಧಪಟ್ಟಂತೆ ಇದು ಕೊಲೆನೋ ಅಥವಾ ಏನೋ ಅಥವಾ ಇದು ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿರೋದು ನಿಜ, ಆದರೆ ಯಾವ ಕಾರಣಕ್ಕೆ ಇದರಲ್ಲಿ ಅವರ ಒಂದು ಹೆಸರು ಕೇಳಿ ಬಂದಿರೋದು ನಿಜ, ಆದರೆ ಈ ವಿಷಯದಲ್ಲಿ ಅವ್ರು ಇದ್ದಾರಾ, ಈ ಘಟನೆಯಲ್ಲಿ ಅವ್ರು ಇದ್ದಾರಾ ಏನೆಲ್ಲ ಎನ್ನುವುದನ್ನು ಮುಂದಿನ ತನಿಖೆ ವೇಳೆ ಗೊತ್ತಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಜಿ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರೇಣುಕಾಸ್ವಾಮಿ ಒಬ್ಬನೇ ಒಬ್ಬ ಮಗ ಆಗಿದ್ದ ಕುಟುಂಬಕ್ಕೆ, ಅದರ ಜೊತೆಗೆ ಮದುವೆಯಾಗಿ ಕೇವಲ ಒಂದೇ ಒಂದು ವರ್ಷ ಆಗಿತ್ತು, ಅದರ ಜೊತೆಗೆ
ಹೆಂಡತಿ ಕೂಡ ಪಾಪ ಪ್ರೆಗ್ನೆಂಟ್ ಇದ್ದಂಥವರು. ಇಂಥ ಇದ್ದಂತಹ ಒಬ್ಬ ಮಗನನ್ನು ಕಳೆದುಕೊಂಡು ಅವರ ತಂದೆ ತಾಯಿ ಕೂಡ ರೋದನೆಯನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಇನ್ನಷ್ಟು ತನಿಖೆ ಚುರುಕುಗೊಂಡಿರೋದ್ರಿಂದ ಇನ್ನೂ ಯಾರೆಲ್ಲ ಈ ತನಿಖೆಯಲ್ಲಿದ್ದಾರೆ, ಅದು ಈ ಘಟನೆಯಲ್ಲಿ ಪಾಲ್ಗೊಂಡಿದ್ದಾರೆ, ಅಥವಾ ಈಗ ಒಂದು ವಿಷಯ ಕೇಳ್ಪಟ್ಟಂಗೆ ಹೊಡೆದ ಒಂದು ಮರ್ಮಾಂಗಕ್ಕೆ ಬಲವಾಗಿ ಹೊಡೆದಿರೋದ್ರಿಂದ ಅವರು ಸಾವನ್ನಪ್ಪಿದ್ರು ರೇಣುಕಾಸ್ವಾಮಿ ಅನ್ನೋ ಒಂದು ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಕೂಡ ಹೆಚ್ಚಿನ ತನಿಖೆಯಲ್ಲಿ ಬಹಿರಂಗವಾಗಬೇಕಾಗತ್ತೆ. ಇನ್ನೇನು ದರ್ಶನ್ ಅವ್ರನ್ನ ಮತ್ತು ಪವಿತ್ರ ಗೌಡ ಅವರನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಅವರನ್ನು ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲ ಹೊತ್ತಿನಲ್ಲಿ ಅವರ ಒಂದು ಕೊಲೆಗೆ ಸಂಬಂಧಪಟ್ಟಂತೆ, ಈ ವ್ಯಕ್ತಿಯ ಕೊಲೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಹೆಚ್ಚಿನ ಮಾಹಿತಿಗಳು ಲಭ್ಯ ಆಗ್ತವೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ.